ನನ್ನ ಮಗ ಬೆಂಗಳೂರಿಗೆ ಹೋಯ್ತು. ನನ್ನ ಮಗಿನ ಮೇಲೆ ಭಾರಿ ಜೀವ ಇಟ್ಕೊಂಡಿದ್ದೆ. ಮೊದಲು ನನ್ನ ಗಂಡು ಮಗ ಅಂತ ಭಾರಿ ಮುದ್ದಾಗಿ ಸಾಕಿದ್ದೆ. ಅವನ ಮೇಲೆ ಭಾರಿ ಆಸೆ ನನಗೆ. ಈ ಕಣ್ಣು ಮುಂದೆ ಇದ್ದಿದ್ರೆ ಒಂಥರ ಸಂದಾಕಿತ್ತು. ನೀನಾರ ಮಾಡಲಿ ಬಿಡಲಿ, ಕಾಣದೂರು ಹೆಂಗಿರ್ತಾನೋ ಏನು ಅಂತವ ಒಂಥರ ಮನಸ್ಸು ಆ ಕಡಿಕೆ ಜ್ಞಾನ ಹೋಯ್ತದೆ. ಏನು ಮಾಡೋಣ ಅಂತಲೇ ತಿಳಿತಿಲ್ಲ ಹೋಗತ್ತಾಗೆ. ಎಲ್ಲ ಕಟ್ಕೊಟ್ಟಿವ್ನಿ ನಾನು. ಎಲ್ಲನೂ ಬಂದು ಅಥವಾ ಒಂದೇ ಉಸಿರಿಗೆ ಮಾಡಿಕೊಟ್ಟೆ. ನನ್ನ ಕೈಲಿ ಏನೇನು ಆಯ್ತದೆ ನಾನು ಮಾಡಿಕೊಟ್ಟಿದ್ದೀನಿ. ಸಾಕು ಬರ್ತೇನೆ, ಏನು ಆಗಾಗ ಬಂದು ಹೋಗು ಅಂತವ ಕಾಗದ ಬರ್ಸಾಕ್ತೀನಿ. ಬಂದು ತಗೊಂಡು ಹೋಯ್ತೀನಿ. ಏನು ಬೇಕದ ಒಂಥರ ಮನೇಲಿ ಮಕ್ಕಳಿರಲಿಲ್ಲ ಅಂದರೆ ಇರೋಕ್ಕಾಗಕ್ಕಿಲ್ಲ. ಯಾರು ಒಬ್ಬರು ಇಲ್ಲ ಅಂದ್ರೂ ಒಂಥರ ಎಳಿತತೆ ಮನಸ್ಸು. ಏನು ಮಾಡ್ತಾರೋ ಹೆಂಗೋ ಅಂತ ಹೋಗತ್ಲಾಗಿ ಆ ರೂಮಾಗೆ ಹೆಂಗಿರ್ತದೋ ಕಣೆ, ಏನು ಒಂದೇ ಹೆಂಗೆ ಮಾಡ್ಕೊತೋ. ಸ್ನೇಹಿತ ಏನು ಅಡುಗೆ ಮಾಡ್ತಾನೋ ಇಲ್ವೋ, ಇಲ್ಲ ಇಬ್ಬರು ಸೇರಿ ಮಾಡ್ಕೊತಾರೋ, ಏನು ಮಾಡ್ಕೊತಾರೋ ಹೆಂಗೋ ಚಂದಾಕಿರಲಿ ಆಟೆ. ನಮ್ಮವ್ವ ಯಾಕೆ ಹಿಂಗೆ ತಲೆ ಮೇಲೆ ಸೂರು ಬಿದ್ದಳಂಗೆ ಕೂತವಳೆ. ಮಾದೇಶನ್ ಬೆಂಗ್ಳೂರಿಗೆ ಹೋದ ಅಂತ ಯೋಚನೆ ಹಚ್ಕೊಂಡಿರ್ಬೇಕು. ಭಾರಿ ಆಸೆ ಕಂಡ್ರೆ ಇಲ್ವಲ್ಲ ಕಣ್ಣು ಮುಂದೆ ಹತ್ಕಂಗೆ ಜೋಡಿಸ್ಕೊಂಡಂಗೆ ಕೂತವಳೆ. ಅವ್ವ ಅವ್ವ ಎದ್ದು ಬರೋ ಊಟನಾರ ಮಾಡು. ಅದು ಯಾಕಂಗೆ ಕೂತಿದ್ಯಾ? ನೀನು ಕೂತಿರೋದು ನೋಡಿದ್ರೆ ಯಾರು ಏನು ಅನ್ಕೋಬೇಕು? ಎದ್ದು ಬಂದು ಊಟ ಮಾಡ್ಬಾ. ಮಾಡ್ತೀನ ಹಾಕವ್ವ, ಊಟ ಮಾಡ್ದಂಗೆ ಇರ್ತೀನ. ನಮ್ಮ ಮಾದೇಶನ್ ನೆನ್ಸ್ಕೊಂಡು ಕೂತಿದ್ದೆ ಆಟೆ ಯಾಕಂತೆ. ಮಾಡ್ತೀನಿ ಹಾಕು, ಒಂದು ಗಳಿಗೆ ಹೋಗ್ಲಿ. ಮಾಡ್ಬಾ ಇನ್ನಂತ ಒಂದು ಗಳಿಗೆ ಗೊತ್ತಾಯ್ತದಕ್ಕಂತೆ. ಏನು ಹಣ್ಣು ಒಬ್ಬನೇ ಹೋಗವನವ. ನೀನೊಳೆ ಹೆಣ್ಣು ಹುಡುಗಿ ಕಳಿಸ್ತಾ ಸಿಂದಿಂಗಕ್ಕಂಗೆ ಕಳಿಸ್ದಾಗ ಓದ್ತೀನಿ ಹಂಗೆ ಆಡಿದೆ. ಏನು ಹೆಣ್ಣು ಹುಡುಗಿ ಆದರೆ ನೀನು ಯೋಚನೆ ಮಾಡಿದ್ರಾಗ ಅರ್ಥ ಆಯ್ತವ. ಅವ್ನು ಇರ್ತೀನಿ ಅಂತ ಅವನೇ ಧೈರ್ಯ ಮಾಡಿ ಹೋಗವನೇ. ಅದು ಅಂತಾನೆ ಆ ಭಾವನ ಶಾಂತಕ್ಕೂ ಮಗ ಕರ್ಕೊಂಡೆ ಹೋಗೋರು ಪಾಪ. ಬಿಟ್ಟು ಬರೋಕ್ಕೆ ವ್ಯವಸ್ಥೆ ಎಲ್ಲ ನೋಡ್ಕೊಂಡು ಹೆಂಗೈತೆ ಏನು ಗೊತ್ತಾರೆ ಪಾಪ. ನೀನು ತಲೆ ಕೆಡ್ಸ್ಕೊಳ್ಳಂಗೆ ಇಲ್ಲಪ್ಪ. ಏನೋ ಯಾರು ಜೊತೆಗೆ ಹೋಗಿಲ್ಲ, ಒಬ್ಬನೇ ಹೋಗವನೇ ಅಂತ ಹೇಳೋದು ಒಪ್ಕೊಳ್ಳೋಣ. ನೀನು ಎದ್ದು ಬಾ ಊಟ ಮಾಡು. ನೋಡು ನೀನು ಶಾಂತಕ್ಕನ ಮೇಲೆ ಏಟೆ ಉಜ್ಜಾಡಿದ್ರು ಅಪ್ಪ ಬಾಯಿಗೆ ಬಂದಂಗೆ ಅಂದು ಕಳಿಸಿದ್ರು ಪಾಪ ಏಟ್ ಜವಾಬ್ದಾರಿಯಾಗಿ ನನ್ನ ತಮ್ಮ ಒಬ್ಬನೇ ಬೆಂಗ್ಳೂರಿಗೆ ಹೋಯ್ತಾವನೆ ಅಂತ ಅಕ್ಕ ಬಾವ ಇಬ್ಬರು ಹೆಂಗೆ ಹೋಗಿ ಜೊತೆಲಿ ಬಿಟ್ಕೋತಾವ್ರ ಕಣವ. ನಿಜವಾಗ್ಲೂ ಮೆಚ್ಚಬೇಕು. ನೀವು ಯಾವಾಗ ತಿಳ್ಕೊತಿರೋ ಏನೋ. ನಾನಂತೂ ಕಾಣಕಂತ ತೆಗಿಯವ ಅತ್ತಾಗಿ. ನೀವು ಮಾಡೋ ಕೆಲಸಕ್ಕಲ್ಲ ಅವಳಿಗೆ ಅತ್ತೆ ಮನೆ ಏಟ್ ಸಡಿಲಾಯ್ತದೆ ಅಂತ ಯೋಚನೆ ಮಾಡಿದ್ದೀರಾ? ನನಗೂ ಗೊತ್ತಾಯ್ತು. ನಾನೇನು ಅವಳು ಇರೋಕ್ಕೆ ಉಜ್ಜಾಡ್ತಿತ್ತಿಲ್ಲ. ಕೆಲವೊಂದು ನಿಮ್ಗೆ ಗೊತ್ತಾಗಿಲ್ಲ ಪುಟ್ಟಿ. ನೀವೇ ನಮ್ಮ ಜಾಗ ಬಂದು ನಿಂತ್ಕೊತಿರಲ್ಲ, ಆಗ ನಿಮಗೆ ತಿಳಿತತ್ತೆ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಎಲ್ಲದಕ್ಕಿಂತ ಯೋಚಿಕೆಯ ಹೆಣ್ಮಕ್ಳು ಎಲ್ಲಿರಬೇಕು ಅಲ್ಲಿರಬೇಕು. ಗಂಡು ಮಲ್ಲಿರಲಿ ಅನ್ನೋದು ನಿನಗೆ ನಿಮ್ಮ ಅಪ್ಪಂಗಾಗಲಿ ನನಗಾಗಲಿ ಆಟೆಯ. ಗಂಡು ಮಲ್ಲಿರಲಿ, ಗಂಡು ಮಲ್ಲಿ ಇದ್ದಷ್ಟು ಅವಳಿಗೆ ಒಳ್ಳೆ ಹೆಸರು ಬರ್ತದೆ. ಆಮೇಲೆ ಇನ್ನೊಂದೇನು, ನಮ್ಮ ಜವಾಬ್ದಾರಿ ಕಳಿತತೆ. ಈಗ ನಮ್ಮ ಅಲ್ಲಿದ್ದು ಅವ್ರು ಏನು ಮಾಡ್ಕೊಂಡು ನಡೀತತೆ. ನಮ್ಮಲ್ಲಿದ್ದು ಏನೋ ಹೆಚ್ಚು ಕಮ್ಮಿ ಏನೋ ಒಂದು ಇದಾಯಿತು ಅಂದ್ರೂ ಮಾತು ಎಲ್ಲೆಲ್ಲಿ ಹೋಯ್ತವೆ, ಹೆಂಗೆ ಬರ್ತವೆ ಅನ್ನೋದು ನಿಮಗೆ ಇನ್ನೂ ತಿಳಿಯೋಕ್ಕಿಲ್ಲ ಸಣ್ಣಲಾಗಿರೋದ್ರಿಂದ. ನೀನು ಸುಮ್ಕಿರು, ಗೊತ್ತಿಲ್ಲ. ಅವಳು ಹೋಗಿದ್ದು ಒಳ್ಳೇದಾಯ್ತು. ಈಗ ಎಲ್ಲರಾಗಲಿ ಅವ್ರ ಜೀವನ ಕಟ್ಕೋತಾರ, ತಲೆ ಕೆಡ್ಸ್ಕೊಳಂಗಿಲ್ವಾ? ಸರಿ ಅವ್ವ, ಈಗ ಅದೆಲ್ಲನೂ ಬಿಡು. ಈದಪ್ಪವ ಏನಾರ ಶಾಂತಕ್ಕ ಮನೆಗೆ ಬಂದರೆ ಅವಳನ್ನ ಸಂದಕ್ಕೆ ಮಾತಾಡ್ಸವ. ಹಂಗೆಲ್ಲ ಇದು ಮಾಡಬೇಡಿ. ಅವಳಿಗೂ ಬೋಲ್ ಆಸೆ ಮಾಡ್ತಾಳೆ ಕಣವ. ತವ್ರ ಮನೆ ಅಂದರೆ ನೋಡಿದ್ದೀನಲ್ಲ, ನೀನು ಕೇಳೋಕ್ಕೂ ಮುಂಚೆನೇ ಅವಳೇ ಎಲ್ಲನೂ ಮಾಡ್ತಾಳೆ. ಒದ್ದಾಡ್ತಾರೆ ಯಾಕನು ಬಾವನು. ನೀವು ಹಿಂಗೆ ನಿಷ್ಠುರವಾಗಿ ನಡ್ಕೊಬಿಟ್ರೆ ಹೆಂಗವ? ಅವಳಿಗೆ ಸದ್ರ ಆಗಕ್ಕಲ್ವ ಅಲ್ಲಿ ಅತ್ತೆ ಮನೆಯ. ಹೋಗಿ ನೋಡ್ಕೊಬರೋದು ಮಾಡೋದು ಏನಾರ ಮಾಡವ. ನೋಡು ಪುಟ್ಟಿ, ನನಗೇನು ಅವಳ ಮೇಲೆ ಕೋಪ ಇಲ್ಲ. ಅವು ಹಿರಿ ಮಗಳಿಗೆ ಇದ್ದಿದ್ದಯ್ಯ ಬೊಗಳ ಇವು ಎಲ್ಲವ ಬೈಯೋದು ಬಾಣೋದು ಎಲ್ಲ ಇದ್ದವಯ್ಯ. ನಾನು ಈಗೇನು ಅವಳು ಗಂಡು ಮನೆಯಲ್ಲ ಅವಳಲ್ಲ. ನನಗೇನು ಅವಳ ಮೇಲೆ ಉಜ್ಜಾಟ ಪಜಾಟ ಏನೂ ಇಲ್ಲ ಕಣವ. ಅಲ್ಲಿಗಂತೂ ಹೋಗಿ ನೋಡ್ಕೊಬರಕ್ಕ ಬಿಡು. ಅವ್ರ ಮಾವು ಕಾಸ್ಟ್ ನನ್ನ ಮಗ ಉಜಾತಾನೆ ಹೋಯ್ತದಂಗೆ. ಅಲ್ಲಿಗೆ ನಾನು ಸತ್ರು ಹೋಗಲ್ಲ ಬಿಡು. ಅಲ್ಲಿಗೆ ಹೋಗಿ ನೋಡ್ಕೊಬರಕ್ಕಲ್ಲ. ಇಲ್ಲಿಗೆ ಬಂದಾಗ ಬೇಕಾದ್ರೆ ನೀನು ಹೇಳ್ದಂಗೆ ಸುಮ್ಕಿರ್ತೀವಿ. ಯಾಕೆಂದ್ರೆ ಆಗಿಂದಿದ್ದು ಬೇರೆ ಇತ್ತು, ಈಗಿನಿದ್ದು ಬೇರೆ. ಬೆಳೀತಾ ಅವಳು ಗಂಡು ಮಲ್ಲಿ ಇರಬೇಕು. ಅವಳ ಮಕ್ಕಳು ದೊಡ್ಡವಾಯ್ತಾವೆ. ಓಕೆ ಅಜ್ಜಿ ತಾತ ಎಲ್ಲ ಗೊತ್ತಿರ್ಬೇಕನವ. ಅದಕ್ಕಾಗಿ ಹಂಗೆ ಕಳಿಸ್ತು ಆಟೆ. ಸರಿ ಬಿಡು, ಮನೆಗೆ ಬಂದರೆ ನಾನು ಇನ್ಯಾಕೆ ಉಜ್ಜಾಡೋಣ? ಅವಳು ಗಂಡು ಮಲ್ಲ ಅವಳು ಇರ್ತಾಳಲ್ಲ. ಓ ನೀ ನನಗಮ್ಮ ಇದೇನು ಬಂದುಬಿಟ್ಟೆ? ನಾನು ನೆನೆ ಒತ್ತರ ಬಂದಿದ್ದೀನಿ. ಆಲೇ ಬಂದೇ ಬಿಟ್ಟಲ್ಲ ಮನೆಗೆ ನೀನು. ನೇನೆ ಮತ್ತೆ ನಾನು ಕೂಟ ಬಂದಿದ್ರೆ ಆಗಿತ್ತಲ್ಲ, ಇಬ್ರು ಮಾತಾಡ್ಕೊಂಡಾರ ಬರ್ಬೋದಾಗಿತ್ತು. ಕಣೆ ಅಕ್ಕ, ನೆನ್ನೆ ಅವನ ಕೂಟ ಬಂದಿರ ಆಗಿತ್ತಿಲ್ವಾ? ನನಗೂ ಒಬ್ಳೆಯಲ್ಲಿ ಬೇಜಾರಾಯ್ತಿತ್ತವ. ಸುಮ್ಕ ಅವನ ಕೂಟಾರ ಬಂದಿದ್ದಿದ್ರೆ ಅವನ ಕೂಟ ಅವಳು ನಡ್ಕೊ ಬರ್ತಾಳೆ. ಅಲ್ಲಿಂದ ನಡ್ಕೊ ಬಂದಿದ್ಲು ಅವ್ವ. ನನಗಾಗೋದಿಲ್ಲ ಕಣವ, ಹಂಗೆಲ್ಲ ನಡ್ಕೊಂಬರ್ಕ ಓಡಾಡಕ್ಕೆ ಹಾಕಲ್ಲ ನನಗೆ. ನಿಮ್ಮ ಬಾವ ಗಾಡಿ ಕರ್ಕೊ ಬಂದ್ರು ಬಂದೆ. ಇಲ್ಲ ಅಂದ್ರೆ ನಾನು ಯಾಕೆ ಬರೀನಿ? ಅದು ಅಲ್ದನೆಯ ನಾನು ಏನೋ ತೋರಿಸ್ಬೇಕಾಯ್ತು, ಅದಕ್ಕಾಗೆ ಬಂದೆ. ಇಲ್ಲ ಅಂದಿದ್ರೆ ಅವ್ರು ಒಬ್ಬರನ್ನೇ ಕಳ್ಸಿರೀನಿ. ನಾನೇ ತೋರ್ಸೋಣ ಅಂತ ಬಂದವ. ಅಲ್ಲ, ಕಣ್ಣಿಗೆ ರಾಜಂಗೆ ಮ್ಯಾಲೆ ಬಿಟ್ಕೊಂಡಿದ್ದೀನಿ. ಇಲ್ಲ ಬಾರದೆಲ್ಲ ಮಾತಾಡ್ತಾಳೆ ನಮ್ಮವ್ವ. ಕೇಳಬಾರ್ದ ನೋಡಬಾರ್ದ? ಏನು ನಾನೇ ನೋಡೋವರೆಗೂ ಹೇಳೋವರೆಗೂ ಇವರಿಬ್ರು ಹೆಂಗೆ ಕೇಳಕ್ಕಲ್ಲ ಅನ್ನಂಗೆ ಕಾಣ್ತದೆ. ತೋರಕ್ಕೆ ಏನು ತೋರಕ್ಕೆ ಬಂದವ? ಓ ಮಾಂಗಲ್ಯ ಸರ ಹಾಕ ಬಂದಿದೆಯೋ? ಸಂದಾಕೈತಾನೆ ನಿಂಗಮ್ಮ, ಭಾರಿ ಗಟ್ಟಿಯಾಗಿ ಮಾಡ್ಸವನೆ. ಅಯ್ಯೋ ನಿಮ್ಮ ಜೈದು ಕಣ್ಣಿಗೆ ಕಾಣ್ತಿತ್ತಿಲ್ಲ. ನಿಂದೊಳೆಯ ಸಂದಾಕ ಮಾಡ್ಸನಿ. ದನಗಳ ಕೊಳ್ಳಿಗೆ ಇವಾಗ್ತೀವಲ್ಲ ಹಂಗೆ ಕಾಣ್ತದವು. ಆಡ್ ತಪ್ಪಕೈತೆ. ದನಗಳ ಕೊಳ್ಳಿಗೆ ಇದಾಗ್ತಾರಲ್ಲ, ಏನು ಮುಗ್ದಾರ ಹೇಳ್ತಾ ಇದೀಯಾ? ಯಾಕೆ ಅದನ್ನ ಬಾಯ್ಬಿಟ್ಟು ಹೇಳ್ಬಿಡು. ಏನು ಆಟ ಕೆಡ್ತಾ ಕಾಣ್ತದೆ ನಮ್ಮ. ನಾನು ನನ್ನ ಗಂಡು ಕೊಡ್ಸವನೆ.
ಇದು ಹಾಕಲ್ದಾನೆ ಊರಿಗೆ ಕಾಲಿಡ್ಬಾರ್ದು ಎಲ್ಲೆಲ್ಲ ಹೊಡ್ಯಾರು ಬೋಸ್ ಹೊಡ್ಯಾರುವೆ ಅಡ್ಡ ಹಾಕಂಗೆ ಕೇಳೋರಾಗ ಎಲ್ಲಿ ನಿನ್ನ ಮಾತುಕತೆ ಆಗಿದ್ದೆ ಅದಕ್ಕಾಗಿ ಅಲ್ವೇ ಮತ್ತೆ ಏನು ಮಾಡಿಸ್ಕೊಂಡೇ ಇಲ್ಲ ಕರಿಮಣಿಲೇ ಇದೆಯಾ ಅಂತ 100 ಪ್ರಶ್ನೆ ಕೇಳೋರು ಅಂತ ನಾನು ಮಾಡಿಸ್ಕೊಳ್ಳೋರ್ಗೆ ಬರಕಲ್ಲ ಅಂತ ಹಠ ಮಾಡ್ಕೊಂಡು ಮಾಡಿಸ್ಕೊಂಡು ಹಾಕ ಬಂದರೆ ಸಂದಾಕಂತ ಬಿಡು ನೀನು. ಹಂಗಲ್ಲ ಕನ್ಯಾಕ ಅವು ಹೇಳಕ್ ಹೋಗಿದ್ದು ಅಷ್ಟು ದಪ್ಪಾಗಿ ಆಟ ಸಂದಾಕದೆ ಅಂತವ ಒಂದು ನೀನು ಹೇಳಿದ್ದು ಸರಿನೇ ಅನ್ನಿಸ್ತು. ಅವು ಹೇಳ್ದಾಗ ನಂಗೂ ಹಂಗೆ ಅನ್ಸಿದ್ದು. ಆಮೇಲೆ ಯೋಚನೆ ಮಾಡಿದಾಗ ದಪ್ಪಾಗದೆ ಅನ್ನಕ್ಕೆ ಹೋಗಿ ಹಂಗೆ ಅಂದವಳೆ. 7 ನೋಡ್ಕಿ ಶಾಸನ ಕೂತ್ಕೊಳ್ಳೆ ಹ್ಞೂ ಕಣಮ್ಮ ದಪ್ಪಾಗದೆ ಅನ್ನಕ್ಕೆ ಹೋಗಿ ಬಾಯಿ ತಪ್ಪಿ ಬಂತಕ್ಕಂತ ಹಾಕು. ಏನು ಮಗ ಕರ್ಕೊಂಡು ಹೋಗಕ್ಕೆ ಬಂದೆ? ಹ್ಞೂ ಮತ್ತೆ ಮೊನ್ನೆನೇ ಬರೋಣ ಅಂತಿದ್ರು, ನೀನು ಬಂದಲ್ಲ ಬಂದ್ರಾಯ್ತು ಅಂತ ಸುಮ್ಕಿದ್ರು. ಇನ್ನು ದೊಡ್ಡಪ್ಪ ಇನ್ನೂ ಸಂದು ಹೇಳ್ ಕಳ್ಸೋದವ ಇರ್ತೀನಿ ಇರ್ಸ್ಕೊತೀನಿ ಅಂತ ಇರ್ಸ್ಕೊಬಿಟ್ಟು ಸಂದು ಬಂದರ್ ಕೊಟ್ಟಲ್ಲ ಹೇಳ್ ಕಳ್ಸೋದು. ಮಗ ಹೇಳ್ತದೆ ಬಂದು ಕರ್ಕೊ ಹೋಗಕ್ಕೇಳು ಅಂತ. ಅದಕ್ಕೇನು ಹೇಳ್ತೀನಿ ನೋಡೋಣ. ನೆನ್ನೆನೇ ಬರಬೇಕಾಯ್ತು, ಬರೋಕ್ಕಾಗಲಿಲ್ಲ. ಅದಕ್ಕಾಗಿ ಇನ್ನು ನೆನ್ನೆ ಬಂದಿದ್ರು ಅಣ್ಣಮ್ಮ ನೋಡ್ಬೋದಾಗಿತ್ತು ಪಾಪ. ಈ ಸರ ಒಂದು ತಗೊಬರೋದಿತ್ತಲ್ಲವ ಅಲ್ಲಯ್ಯ, ಅದಕ್ಕಾಗಿ ನೆನೆ ಬರೋಕ್ಕಾಗಲಿಲ್ಲ. ಇನ್ನು ನಾ ಬರೋ ಹೊತ್ತಿಗೂ ಅಣ್ಣಿರ್ತಾನೆ ಇಲ್ವೋ ತಾಳೆ ಬಸ್ಗೆ ಹೋಗಿರ್ತಾನೆ ಅನ್ಕೊಂಡು ಇವತ್ತು ಬಂದೆ. ನಿಮ್ಮ ದೊಡ್ಡಪ್ಪ ಇನ್ನು ಆಡ್ಕಮ್ಮ ಒಳಕತ್ತೇನು ಸಣ್ಣ ಮಗುವ ಎಲ್ಲ ದೊಡ್ಡ ಹುಡುಗಿ ಎಲ್ಲೋ ಕೇಳಿರ್ತದೆ ಬಂದು ಕರ್ಕೋಗ್ಲಿ ಅಂತ ಹಂಗೆ ಅಂದಿರ್ತಾನೆ. ಕರ್ಕೊಬರೋದು ನಿಮ್ಮ ಧರ್ಮಯ್ಯ ಕರ್ಕೋಗಿ. ಅದ್ರಲ್ಲಿ ಏನದು ಮಗ ಹೇಳ್ತದೆ ಅನ್ನೋದೇನದೆ ದೊಡ್ಡ ಹುಡುಗಿನೇ ಯಾಕೆ ನೀನು ಸಣ್ಣದ ಒಳಗನ್ನಕ್ಕೆ. ಮತ್ತೇನು ಇವು ಮಾದೇಶ್ ಒಬ್ಬನೇ ಓದ್ನೆ ಹೆಂಗವ ಗೊತ್ತಾಯ್ತದಂತ ಬೆಂಗಳೂರಲ್ಲಿ ಹೋಗೋಕ್ಕೆ ಮಾಡೋಕ್ಕೆ ಎಲ್ಲವ? ಇಲ್ಲ ಕನಕ, ಶಾಂತಕ್ಕನು ಬಾವೇ ಬಿಟ್ಟು ಬರಕ್ಕೆ ಹೋಗ್ಯಾರೆ. ಅವರು ಬಿಟ್ಟು ಇವತ್ತು ಬರ್ಬೋದೇನೋ ವಾಪಸ್ ಅಲ್ಗೋತಾರೆ ಅನ್ನಿಸ್ತದೆ ಅವ್ರವ್ರಿಗೆ. ಅದೇ ಬಿಟ್ಟು ಇವತ್ತು ಸಾಯಿಂದ ಹೊತ್ತಿಗೆ ಬರ್ತಾರೋ ನಾಳೆಗೆ ಬರ್ತಾರೋ ಗೊತ್ತಿಲ್ಲವ. ಒಟ್ರೆ ಇವತ್ತು ಬರ್ತಾರೆ. ನೆನ್ನೆನೇ ಹೋಗೋರು ಅವತಾರನೆಯ. ಓ ಅಲ್ಲ ಕಣವ, ಶಾಂತಕ್ಕನು ಅವ್ರ ಗಂಡನೂ ಕಳ್ಸಿದ್ಮೇಲೆ ಮತ್ತೇನಕ್ಕೆ ಅವ್ರನ್ನ ಮೈ ಮೇಲೆ ಹತ್ತಿಸ್ಕೊತೀರ ನೀವು? ಯಾಕೆ ನಾನು ನನ್ನ ಗಂಡು ಬಂದಿದ್ದಲ್ಲ ಮೊನ್ನೆ ಹೇಳಿದ್ರೆ ನಾನು ನನ್ನ ಗಂಡು ಬದುಕ್ತಿಲ್ವಾ? ಬಂದು ಹತ್ತಿಸ್ಬಿಟ್ಟು ಕಳಿಸ್ಬಿಟ್ಟು ಬರೀವಪ್ಪ. ನೀನು ಅವ್ರನ್ನ ಯಾಕೆ ಇದು ಮಾಡಕ್ಕೆ ಬಿಟ್ಟಿದ್ದೆ? ಓ ಇವಳಿಗೆ ಏನು ತಿಳಿತದೆ ಅಂತವ. ಇವಳನ್ನ ಕರಿಬೇಕಾಗಿತ್ತು ಕಾಣಿ. ಇವಳು ಗಂಡು ಬರೋ ಮಕ್ಕ ನೋಡು. ಶಾಂತ ಗಂಡಾದ್ರೆ ಮಾಡ್ತಾನೆ, ಒಂದು ಬರೀ ಇವನು ತುಂಬಿಸ್ಕೊಳ್ಳೋದೆ. ಏನು ಮಾಡೋಕ್ಕಾಯ್ತದೆ? ಅಯ್ಯ ನನಗೆ ಹೆಂಗೆ ಗೊತ್ತಿಲ್ಲ ಕಣೆ. ಬರೋ ಹೊತ್ತಿಗೆ ಅವ್ನು ಮಾದೇಶ್ನೇ ಹೋಗಿ ಮಾತಾಡಿ ಹೇಳ್ ಬಂದಿದ್ದಂತೆ. ಅವ್ರು ಹಂಗೆ ಪ್ಯಾಟ್ಗೆ ಹೋಗಿ ಜೊತೆಲಿ ಬಸ್ ಹತ್ಕೊಂಡು ಹೋಗಿ ಹೇಳ್ಬಿಟ್ಟು ಬರೋಕ್ಕೆ. ನನಗೆ ಗೊತ್ತದ ತಾನೇ ನಿನಗೆ ಹೇಳೋದು. ನಡಿ ಏನು ಹಾಕ್ಲಿ, ಯಾರು ಬಿಟ್ಟು ಬಂದ್ರೆ ತಲೆ ಯಾಕೆ ಕೆಡ್ಸ್ಕತಿ. ಸರಿ ಗಳಿ ಅಂದ್ರೆ ಎತ್ಲಾಗ ಹೋದ್ರು, ನೀನು ಒಬ್ಳೆ ಬಂದಿದ್ದೀಯಲ್ಲ? ಅಯ್ಯೋ ಅವ ಈ ಗಾಡಿ ಹಿಡಿತಿದ್ದಂಗೆ ಮಗಳು ನೋಡಬೇಕು ಅಂತ ಅಲ್ಲೋತು. ನಾನು ಬತ್ತೀನಿ ಹಾಕಿ ನೀವು ನೋಡ್ತಾ ಇರಿ ಬತ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಇಲ್ಲಿಗೆ. ಹ್ಞೂ ಸರಿ ಬಾ, ಮಗ ನೋಡಿದ್ಮೇಲೆ ಬರ್ತಾನೆ. ಬಾ ನೀನು. ರೂಮ್ ಭಾರಿ ಸಂತ ಐತೆ ಬಿಡ ಮರಯ್ಯ. ಭಾರಿ ನೀಟಾಗಿ ಇಟ್ಕೊಂಡಿದ್ಯಾ ಕಣ ಪುಣ್ಯಾತ್ಮ ನೀನು. ಅಯ್ಯೋ ಮನೆ ಹೊಸಿ ನೀಟಾಗಿ ಇಟ್ಕೊಂಡಿದ್ಯಾ. ನೋಡಲ್ಲಿ ಪಿಣ ಅಂತ ಐತೆ ಮನೆ. ನಮ್ಮ ಹಳ್ಳಿ ಮನೆಗಳು ಹೆಂಗಿರ್ತವೆ, ಇವತ್ತು ನಾಳೆಗೆ ಬಿದ್ದೋಯ್ತವ, ಏನೋ ಮಳೆ ಬಂದ್ರೆ ಅನ್ನೋಂಗಿರ್ತವೆ. ಯೋನ್ ಸಂದಾಗ ಕಟ್ಸೋರು ನೋಡ್ಲಾ, ಭಾರಿ ಸಂದಾಗೈತೆ. ಚಿಕ್ಕದಾಗಿದ್ರು ಭಾರಿ ಸಂದಾಗೈತೆ. ಹ್ಞೂ ಕಣಪ್ಪ, ನನಗೂ ಭಾರಿ ಇಷ್ಟ ಆಯ್ತು ಬಿಡು. ಭಾರಿ ಸಂದಾಗಿ ಇಟ್ಕೊಂಡಿದ್ಯಾ. ಎಷ್ಟು ಸಂದಾಗಿ ನೋಡಲ್ಲಿ ಸಾಮಾನು ನಾವೆಲ್ಲನೂ ಆ ಕಡೆಗೆ ಇಟ್ಬಿಟ್ಟು ಏನು ಮೂಲೆಯಾಗಿ ಎಷ್ಟು ನೀಟಾಗಿ ಇಟ್ಟಿದ್ಯಾ. ನೋಡೋಕ್ಕೆ ಖುಷಿ ಆಯ್ತದ ಕಂದ್ಬಿಡು. ಇರೋದು ಈ ತಗಳಾದ್ರೂ ಭಾರಿ ಸಂದಾಗಿ ಇಟ್ಕೊಂಡಿದ್ಯಾ. ನಾನು ರೂಮು ಅಂದ್ರೆ ಹೆಂಗಿರ್ತಾವೋ ಏನೋ ಅಂತ ಅಂದ್ಬಿಟ್ಟು ಭಾರಿ ಅನ್ಕೊಂಡಿದ್ದೆ. ಭಾರಿ ಚೆನ್ನಾಗೈತೆ ಬಿಡಪ್ಪ. ಎಂಥ ಸಂದ ಕಟ್ಟವ್ರೆ ಅಕ್ಕ. ಇಲ್ಲೆಲ್ಲ ಹಿಂಗೆ ಕನಕ ಕೆಲಸ ಮಾಡೋಕ್ಕೆ ಅಂತ ಹೊರ್ಗಿಂದ ಬರೋರೆ ಜಾಸ್ತಿನಾ. ಅದಕ್ಕೆ ಏನು ಮಾಡೋರೆ, ಮನೆಗಳ ಮೇಲೆ ರೂಮ್ಗಳು ಕಟ್ಟಿಸ್ಕೊಬಿಟ್ಟವ್ರೆ. ಕೆಲವರು ಒಂದು BHK ಅಂತ ಇರ್ತವೆ, ಅಂದರೆ ಒಂದು ರೂಮ್ ಇರೋ ಮನೆಗಳು. ಇನ್ನೊಂದು ಬ್ಯಾಚುಲರ್ಸ್ಗೆ ಅಂತಲೇ ರೂಮ್ ಇಲ್ಲದೆ ಇರೋ ಕಟ್ಟಿರ್ತಾರೆ. ಬರೀ ಬಾತ್ರೂಮು ಹಾಲು ಹಿಂಗಿರೋ ಅಂಥದ್ದು. ಇದು ಬ್ಯಾಚುಲರ್ಸ್ಗೆ ಕಮ್ಮಿ ಬಾಡಿಗೆ ಹೊಸ್ದಾಗಿ ಕಟ್ಟಿರ್ತಾರಲ್ಲ, ಅದಕ್ಕೆ ಹಿಂಗೆ ಸಂದಾಕಿರ್ತಾವೆ ಕನಕ. ಹಳ್ಳಿ ಮನೆಗಳು ಅಂದರೆ ಎಲ್ಲವ ಎಷ್ಟು ವರ್ಷದವ ಏನೋ ಹಂಗಿರ್ತವೆ. ಇಲ್ಲೆಲ್ಲ ಹಿಂಗೆ ಕನಕ ಇಲ್ಲಿ. ಮೂಕಲ್ಲ ಶಶಿ, ನಾನು ಹೆಂಗಿರ್ತದೋ ಏನೋ ಅನ್ಕೊಂಡಿದ್ದೆ. ಸಂದಾಕ ತಕೊಂಡ್ ಬಿಡ್ಲಾ. ಅಲ್ಲೇ ಆಟ ಆಡ್ತಾವಳಲ್ಲಕ್ಕ, ನೋಡೋದು ಮುಂದ್ಲ ಬಾಗ್ಲಲ್ಲಿ. ಆ ಮುಂದ್ಗಡೆಯ ಇದು ಮಾಡಿ ಐತಲ್ಲ, ಟೆರೆಸ್ ಖಾಲಿ ಬಿಟ್ಟವ್ರಲ್ಲ, ಅಲ್ಲಿ ಆಟ ಆಡ್ಕೊತೈತಿ. ನೋಡಿಲ್ಲೇ ಆಟ ಆಡ್ತೈತಿ, ಕಾಣ್ತೈತಲ್ಲ. ಆಟ ಆಡ್ಲಿ ಬಿಡು, ಏನಾಕಲ್ಲ. ಆದ್ರೂ ಬರೋಕ್ಕೆ ಹೋಗೋಕ್ಕೆ ಒಂದು ದಿನ ಆಯ್ತಕ್ಕಂತ ಬಾರಪ್ಪ. ನಾವು ನೆನ್ನೆಯ ಗೆಟೊತ್ತಾಗೋಯ್ತು, ಬರೋ ಹೊತ್ತಿಗೆ ಕತ್ತೆ ಆಗೋಯ್ತಾ. ಹೆಂಗೆ ಮನೆಗೆ ಎದ್ದು ಅನ್ನೋದೇ ಗೊತ್ತಿಲ್ಲ. ಈಗ ನೋಡಿದಾಗಲೇ ಅಂದ ಚಂದ ಎಲ್ಲ ಗೊತ್ತಾಯ್ತಾ ಇರೋದು ರೂಮಿಂದು ಹೋಗತ್ತಾಗಿ. ನೀನು ಬೇರೆ ಅಲ್ಲಿ ಬರಕ ಆಟೋದಲ್ಲಿ ಕರ್ಕೊಯ್ತೀನಿ ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ಸ್ಕೊಂಡು ಅದು ಇದು ತೋರಿಸ್ಕೊಂಡು ಓದ್ತಾಗಿ ಕರ್ಕೊಬಂದೆ. ಅಲ್ಲೇ ಹೋಟ್ಲ ಬೇರೆ ತಿನ್ನಿಸ್ತೆ ಸಾಕು. ಅವಳಿಗೆ ಇನ್ನೇನು ಬಂದು ಇಲ್ಲಿ ಕಾಲು ಚಾಚಿ ಮನೆಗ್ದವಳು ಓದ್ತಾರೆ ಎದ್ದವಳು. ಈಗ ನೋಡಿ ಎಲ್ಲನೂ ಮಾತಾಡ್ತಾವಳು. ಅಯ್ಯೋ ಆದರೂ ಭಾರಿ ಸುಸ್ತಾಯ್ತು ಕಣಪ್ಪ. ಅಲ್ಲಿಂದ ಇಲ್ಲಿ ಬರೋ ಹೊತ್ತಿಗೆ ನಮಗೆಲ್ಲ ಇದು ಹಾಕಿಲ್ಲ. ಬರೋಕ್ಕೆ ಒಂದು ದಿನ ಬೇಕು, ಮಾಡೋ ಕೆಲಸ ಏನೇನು ಬಿಟ್ಟು ಮನೆ ಬಂಗ ಬಿಟ್ಟು ಬಂದು ಕೂತ್ಕೊಳ್ಳೋಂಗಾಯ್ತದ ಅಡಿ. ಹೊಸಿಯ ಜಾಪನ ಕಣಪ್ಪ. ನನ್ನ ತಮ್ಮಗೆ ಅಷ್ಟು ತಿಳಿಯಕ್ಕಲ್ಲ. ಏನಾರವ ಇದಾದ್ರೆ ಹೊಸಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಪ್ಪ, ಕಿತ್ತಾಡ್ಕೋಬೇಡಿ. ಏನೇನು ಬೇಕು ಇಸ್ಕೊಂಡು ತಿನ್ನಪ್ಪ. ನಮ್ಗೆ ಏನಾದರೂ ಅದು ಮಾಡಿ ಕಳ್ಸಿದ್ದೀವಿ, ಒಂದ್ಕೊಂಡು ಮಾಡ್ಕೊಂಡು ಸಂದಾಕಿರಪ್ಪ. ನಮಗೆ ಏನು ನೋಡ್ಬೇಕು ಏನು ಬಿಡ್ಬೇಕು ಎಲ್ಲ ಹೊಸ್ತಲ್ವೇ, ಏನು ತಿಳಿತಾ ಇಲ್ಲ ಕಣಪ್ಪ. ಒಟ್ರೆ ನೀನು ನಂಬಿ ಕರ್ಕೊಬಂದು ಬಿಟ್ಟಿದ್ದೀವಿ, ಸಂದಾಕ್ ನೋಡ್ಕೊಳಪ್ಪ. ಅಕ್ಕ
ನೀನೇನು ತಲೆ ಕೆಡ್ಸ್ಕೊಬೇಡ ಸುಮ್ಕಿರು, ನಾನು ನೋಡ್ಕೊತೀನಿ. ನನ್ನ ಸ್ನೇಹಿತ ಕನಕ ಅವನು, ನನ್ನ ಫ್ರೆಂಡ್ ಸ್ನೇಹಿತನ ನಾನು ನೋಡ್ಕೊಳಕ್ಕಿಲ್ವ, ನೀನು ತಲೆ ಕೆಡ್ಸ್ಕೊಬೇಡ. ನೀವು ಆರಾಮಾಗಿರಿ. ಅವ್ನಿಗೆ ಏನು ಬೇಕು ಏನು ಬೇಡ ಏನು ಎತ್ತ ಹೆಂಗೆ ಎಲ್ಲ ನಾನು ತಿಳಿಸ್ಕೊಡೋಣಂತೆ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಹೆಂಗೋ ನೀನೊಬ್ಬ ಇರೋದಕ್ಕೆ ಭಾಳ ಬಚ್ಚಿ ಹೋಗೋಣಪ್ಪ. ಕಾಣದೂರಲ್ಲಿಲ್ಲ ಅಂದ್ರೆ ನಾವು ಇವನು ಕರ್ಕೊಬಂದು ರೂಮ್ ಮಾಡಿ ಇಟ್ಟು ಅದನ್ನೇ ಹೇಳ್ತಾರಲ್ಲ ನರ್ಕಾಗೋಗ್ಬಿಡೋದು. ಹೆಂಗೋ ನೀನೊಬ್ಬ ಇರೋದ್ ಕತ್ತಾಗಿ ಇಲ್ಲೇ ಇದು ಮಾಡ್ಕೊಳಂಗೆ ಆಯಿತು. ಈಗ ಸರಿ ಕಣಪ್ಪ, ಮತ್ತು ನಾವು ಇನ್ನು ಊರಿಗೆ ಹೊಂತೀವಿ. ಏಟೋ ತನಕ ಇಲ್ಲೇ ಇರೋಣ, ಇಲ್ಲೋ ಒಬ್ರು ನಿಂತ್ಕೊಂಡ್ರೆ ಇನ್ನೊಬ್ರು ನಿಂತ್ಕೊಳಕ್ಕೆ ಹಾಕಲ್ಲ ಜಾಗ ಅಂಥದ್ರಾಗೆ ಏಟೊತ್ತು ಅಂತ ಇರ್ತೀಯ. ನಮ್ಮ ಊರಿಗೆ ಹೋಗ್ತೀವಿ ನಾವು, ಬಂಗ ಎಲ್ಲನೂ ಹಂಗಂಗೆ ಬಿಟ್ಟು ಬಂದಿದ್ದೀವಿ. ಇವನು ಒಂದಿನ ಐತೆ ಅನ್ನಂಗೆ ಹೇಳ್ದ, ಇನ್ನೇನು ಮಾಡೋಕ್ಕೈತದಪ್ಪ, ಕಳಿಸ್ಬಿಟ್ಟು ಬರೋಣ ಮನಸ್ಸಲ್ಲಿ ಏಕಲ್ವಲ್ಲ ಅಂತ ಬಿಟ್ಟವ ಬಂಗ ಎಲ್ಲನೂ ಬಿಟ್ಟಂಗೆ ಬಂದು ಹೊತ್ತಾಗಿ. ಹ್ಞೂ ಬಾವ, ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನು ಇರ್ತೀನಂತ ಆರಾಮಾಗಿ ಬಸ್ ಹತ್ತಿಸ್ತೀನಿ. ಬನ್ನಿ, ನಾನೇ ಇಲ್ಲ ಅಂದರೆ ಬಸ್ ಹತ್ತಿಸ್ತೀನಂತೆ. ತಡ ಆಯ್ತದಿಲ್ಲ ಅಂದರೆ ನಿಮ್ಗೆ ಊರಿಗೆ ಬಸ್ ಸಿಕ್ಕಾಕಲ್ಲ ಅಲ್ಲಿ. ಬೇಡಕ್ಕಲ್ಲ, ನೀನು ಒಂಡು ಕೆಲಸಕ್ಕೆ ತಡ ಆಯ್ತತೆ, ಅಡ್ರೆಸ್ ಬರ್ಕೊಟ್ಟಿದ್ದೀನಿ ನೋಡು. ಆ ಅಡ್ರೆಸ್ಸಾಗ ಕೇಳ್ಕೊಂಡು ಹೋಗುವಲ್ಗೆ ಹೋಗ್ಬಿಟ್ಟು ಏನು ದೂರ ಇಲ್ಲ, ಇಲ್ಲೇ ಹತ್ರದಾಗತ್ತಕ್ಕಂತೆ ಹೋಗಿ ಅದು ಏನೈತೆ ಬಂಗ ನೀನು ನೋಡೋಗು. ನಾನು ಹಾಕೊಂಡು ತಿಂಡಿ ತಗೊಬಂದು ಕೊಡ್ತೀನಿ, ಈಗ ನೀನು ತಿಂದುಬಿಟ್ಟು ಹೋಗು. ಅವರು ತಿಂದುಬಿಟ್ಟು ರೆಡಿ ಆದ್ಮೇಲೆ ನಾನು ಹೋಗಿ ಬಸ್ ಹತ್ತಿಸ್ಬಿಟ್ಟು ಬರ್ತೀನಂತೆ. ಹೊತ್ತಂತೆ ಹತ್ತಿಸ್ಬತ್ತೀನಂತ ಹೋಗು, ಇನ್ನೂ ಬೆಳಕಿದ್ದಂಗೆ ಹೋಯ್ತಾರ್ಕಂತೆ. ಹಂಗಾರೆ ಮಾಡಪ್ಪ. ನಾನು ತಿಂಡಿ ತಿಂದನು ಕೆಲ್ಸಕ್ಕೆ ಹೋಗ್ತೀನಿ, ನೀನೊಂಚೂರು ನಾನು ಹತ್ತಿಸ್ಬೋ. ಯಾಕೆಂದ್ರೆ ನಾನು ಹೋದ್ರೂ ನನಗೂ ದಾರಿ ಪರಿ ತಿಳಿಯೋಕ್ಕಿಲ್ಲ. ಒಂದು ಗಂಟು ಹುಡ್ಕಾಡಿ ತರಕಾಡಿ ಹತ್ತಿಸ್ಬೇಕು. ನೀನಾದ್ರೂ ಸಲೀಸ್ ಹೋಗಿ ಹತ್ತಿಸ್ಬತ್ತೀಯಾ? ಹಂಗೆ ಮಾಡಪ್ಪ. ಸರಿ, ನಾನು ತಿಂಡಿ ತಗೊಬತ್ತೀನಿ ತಡ್ರಿ. ತಿಂಡಿ ತಿಂದ್ಬಿಟ್ಟು ಹೊಂದಿರಂತೆ. ಇನ್ನೇನು ಎಲ್ಲ ತಯಾರಾಗಿದ್ದೀರ? ಏ ಪಾಪ ಒಳಿಕೆ ಹೋಗವ, ಅಲ್ಲ ಅಮ್ಮುಡುತ್ತೈತೆ ನೋಡು ಹೋಗೋಳಿಕೆ. ಬರವಾ ಎತ್ತಕಂತ ಆಟಿರ್ತೆ ಬಾ ಒಳಿಕೆ. ಮಾಮ್ ತಿಳಿ ತರಕ ಹೋಯ್ತಾವನೆ, ಬಾ ತಿಳಿ ತಕ ಬಂದು ತಿಂದು ಅಂಡನ ತಡ ಆಯ್ತದ ಬಾ. ಮದೇಶ ಹುಡುಗ ಭಾರಿ ಒಳ್ಳೆ ನಂಗೆ ಕಾಣ್ತಾನೆ. ಜ್ವಾಪಾನ ಕಣಪ್ಪ, ಏನೇ ಆದರೂ ನಿನ್ನ ಎಚ್ಚರಿಕೆಯಲ್ಲಿ ನೀನಿರು. ಯಾಕೆಂದರೆ ಸಂಘದಿಂದ ಸನ್ಯಾಸಿ ಕಟ್ಟ ಅಂತ ಗಾದೆನೇ ಅದೇ. ಯಾರಿಗೆ ಗೊತ್ತು ಯಾರು ಹೆಂಗೆ ಅಂತ. ನೋಡೋಕ್ಕೆ ಮಾತುಕತೆ ಎಲ್ಲ ಕೇಳಿದ್ರೆ ಮಾತ್ರ ಭಾರಿ ಒಳ್ಳೆ ಹುಡುಗನೇ, ಅದ್ರಾಗ ಎರಡು ಮಾತಿಲ್ಲ ಬಿಡು. ನಿಂದು ಹುಷಾರಲ್ಲಿ ನೀನಿರಪ್ಪ. ಹಾಕ್ಬೇಕು ಏನೇನೋ ಇಲ್ಲದೆ ಇರೋ ಚಟಾಪಟ ಏನು ರೂಢಿ ಮಾಡ್ಕೊಳ್ಳೋದವೆಲ್ಲ ಮಾಡ್ಕೊಡ್ದು. ನಾನು ಆಗಾಗ ಬಂದು ನೋಡ್ತಾ ಇರ್ತೀನಿ. ಜವಾಬ್ದಾರಿ ಇರಲಿ ಮನೆ ಮೇಲೆ, ಗೊತ್ತಲ್ಲ. ಇನ್ನು ತಂಗಿ ಮದುವೆ ಮಾಡಬೇಕು, ನೀನು ಇಬ್ಬರು ತಂಗಿರವ್ರೆ. ಅದೇನೋ ಚಿಕ್ಕದು ಬಿಡು, ಈಗಲೂ ಮಾತಲ್ಲ. ಅವಳು ಪುಟ್ಟಿ ಏನು ಚಿಕ್ಕಳಲ್ಲ, ಅವಳು ಮದುವೆ ಮಾಡಬೇಕು, ಇನ್ನು ನಿನ್ನ ಮದುವೆ ಆಗಬೇಕು. ಮನೆ ಮೇಲೆ ಎಷ್ಟು ಜವಾಬ್ದಾರಿ ಅದೇ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡು, ಗೊತ್ತಾಯ್ತಾ? ಆಯ್ತು ಕಣ್ಬಾವ, ಗೊತ್ತು ನನಗೆ. ಎಲ್ಲ ನೆನಪದೆ ನೀವು ಹೇಳಿರೋದು. ನಾನೇನು ಹಾಳಾಗಾಕಿಲ್ಲಕ್ಕಂತ ಹಾಕಿ ಚಂದಾಗಿ ದುಡ್ದು ನೀವೇ ನೋಡಿ ನಾನು ಹೆಂಗಿದ್ನೋ ಹೆಂಗೆ ಆಯ್ತೀನಿ ಅಂತ. ಆಮೇಲೆ ನಾನು ಯಾವಾಗಾದರೂ ನಾನು ಸಹಾಯ ಬೇಕು ಅಂದ್ರೆ ಬಾವ, ದಯವಿಟ್ಟು ತಪ್ಪು ತಿಳ್ಕೊಳ್ದೇ ಕೇಳಿ ಬಾವ. ನಾನಿರ್ತೀನಿ ನಿಮ್ಮ ಸಹಾಯಕ್ಕೆ. ನನಗೆ ಈಟೆಲ್ಲ ಉಪಕಾರ ಮಾಡಿದಿರ, ನಾನು ನಿಮ್ನ ಯಾವತ್ತೂ ಕೈ ಬಿಡೋಕ್ಕಲ್ಲ ಬಾವ. ನೀವು ನನ್ನ ಯಾವತ್ತೂ ಕೈ ಬಿಡಬೇಡಿ. ಆಯ್ತು ಕಣಪ್ಪ, ಹೆಂಗೋ ಒಟ್ಟು ಸಂದಾಕಿರೋ ಅಷ್ಟೇ ನಾವು ಕೇಳೋದು. ಮದೇಶ ಇನ್ನೊಂದು ಮಾತಕ್ಕಲ್ಲ. ಈಗ ನೀನು ಇನ್ನೊಂದು 2 ದಿನ ಬಿಟ್ಕೊಂಡು ಊರಿಗೆ ಬಂದಾಗ ಕಾಗದ ಬರ್ದಾಕು. ಏನಂತವ ಅಂದರೆ ಅದೇ ನಾಗರಾಜಿಗೆ ಪುಟ್ಟಿ ಕೇಳಿದ್ವಲ್ಲ, ಅದ ನೀನು ಬರ್ದಾಕು. ಕೇಳ್ರವ ಹೋಗಿ ನೀವಾರ ಮಾತಾಡಿ ಶಾಂತಕ್ಕಂಗೋ ಗಂಡಂಗಾರ ಮಾತಾಡೋಕೆ ಹೇಳಿ. ಹುಡುಗೊಳ್ಳನಲ್ಲ ಎಲ್ಲ ದುಡ್ಡು ಕಾಸು ಇಟ್ಕೊಂಡವನೇ, ಇನ್ನೇನು ಜಮೀನು ಅದೇ ತಕ್ಮಟ್ಕಿ ಇನ್ನೇನಾಗಬೇಕು, ಸಂದಾಕಿರ್ತಾಳೆ. ಬೇರೆ ಕಡೆಗಾದ್ರೆ ಏಟ್ ಕೊಡ್ಬೇಕು ಏಟ್ ಮಾಡಬೇಕು, ಇಲ್ಲೇ ಕೊಟ್ಟು ಮಾಡೋಣ. ಕಣ್ಮುಂದೆ ಹೆಂಗೋ ಶಾಂತಕ್ಕ ಕಣ್ಮುಂದೆ ಇರ್ತಾಳೆ, ಸಂದಾಕಿರ್ತಾಳೆ ಅಂತವ ಬರ್ದಾಕು ಒಂದು ಕಾಗ್ದವ. ನೀವನಂತೇಳಿ ನೋಡೋಣವ್ವ. ಅವ್ರೇನಾರ ಬಂದು ಕೇಳ್ತೀವಿ ಅಂದರೆ ಸರಿ, ಇಲ್ಲ ಅವ್ರು ಕೇಳಕ್ಕಿಲ್ಲ ಅಂದರೆ ನಿಮ್ಮ ಭಾವನಾರ ಕೇಳ್ತಾರೆ. ಹೊಸಿ ಹೆಂಗೋ ಹುಡುಗಿಗೆ ಒಳ್ಳೇದಾದ್ರೂ ಸಾಕಲ್ಲ. ನಿಂಗರಾಜ್ ಭಾರಿ ಒಳ್ಳೆಯವನು. ಅವನು ಏನು ಮಾಡಿದ್ರು ಹೆಣ್ಮಕ್ಳಿಗೆ ಬೈಯೋದು ಮಾಡೋದು ನಾನು ನೋಡೇ ಇಲ್ಲ. ಅವನು ಹಂಗೆಲ್ಲ ಬಾಯಿ ಬಂದಂಗೆ ಮಾತಾಡೋಕ್ಕಿಲ್ಲ. ಸಂದಾಕಿಟ್ಕತಾನೆ ಪಾಪ ಹುಡುಗಿಯ. ಇನ್ನು ಏಟಿದ್ದೀರಿ ಏನು ಬಂತು, ಸಾಕು ಬೇಕಾದಟ್ಟದೆ. ಅದರಯ್ಯ ಗಂಡ ಒಳ್ಳೆನಾದರೆ ಬೇಕಾದಷ್ಟು ಆಯಿತು. ಅದಕ್ಕೆ ಸುಮ್ಕೆ ಬಿಟ್ಟರೆ ಸಿಗಕ್ಕಿಲ್ಲ, ಮಾಡಿಬಿಡೋಣ ಅಂತ ನಾನು. ಒಳ್ಳೇದಾಯ್ತು ಕನಕ ನಿಂಗೆ ಜ್ಞಾಪಿಸಿದ್ದು. ನನಗೂ ಮರ್ತೋದಂಗಾಗಿತ್ತು. ಮಾಡೋಣಂತ ಹಾಕು. ಅಯ್ಯೋ ಏನು ಅಂಥ ಹುಡುಗ ಸಿಗ್ಬೇಕಲ್ಲ. ನಾನು ನೋಡಿದಿಂಕಂತೆ ಒಳ್ಳೆನು. ಒಂಥರ ಮೂಗಿಲಿ ಹಂಗೆ ಅವನು, ಬಾಯ್ಬಿಟ್ಟು ಮಾತಾಡೋಕ್ಕಿಲ್ಲ. ಹೆಂಗೋ ಹೆಂಡ್ತಿ ಸಂದಾಗ ನೋಡ್ಕೊಂಡ್ರು ಸಾಕು. ಇದನ್ನು ಆಸ್ತಿ ಎಲ್ಲ ನಮಗಿಂತ ಹೆಚ್ಚಿಗೆನೇ ಅದು, ನಿಮಗೇನು ನಮಗಿಂತೇನು ಕಮ್ಮಿ ಇಲ್ಲ. ಮತ್ತು ಇನ್ಯಾಕೆ ಚಿಂತೆ ಮಾಡಬೇಕು, ಕೊಟ್ಟು ಮಾಡಿದ್ರೆ ಆಯಿತು. ನಾನು ಬರ್ದಾಕ್ತೀನಿ, ಸುಮ್ಮನೆ ಕಾಗದದಾಗೆ ಬರ್ದಾಕಿ ಕಳ್ಸೋಕೆ ಹೇಳ್ತೀನಿ ನಿಮಗೆ. ಈಗ ತೃಪ್ತಿ ಆಯ್ತು ನೋಡಪ್ಪ. ನಾನು ಏನು ಮರ್ತನೋಗ್ಬಿಟ್ನೋ, ನಿಂತ ಮಾತಾಡಲೇಬೇಕು. ಇನ್ನು ಯಾವಾಗ ಊರಿಗೆ ಬರ್ತೀಯೋ ಏನೋ, ಬಂದ್ರೆ ಇನ್ನು ನಮ್ಮೂರಿಗೆ ಬರೋಕ್ಕೂ ಹಾಕಲ್ಲ. ನಾನು ಅಲ್ಲಿಗೆ ಬರೋದು ಯಾವಾಗ ಬರ್ತೀನೋ ಏನೋ, ಇನ್ನು ಯಾವಾಗ ಸಿಗ್ತೀಯೋ ಏನೋ. ಇದೊಂದು ವಿಷಯ ತಲುಪಿಸ್ಬಿಟ್ರೆ ಹುಡುಗಿಗೆ ಒಳ್ಳೇದಾದ್ರೂ ಸಾಕು. ಯಾಕೆಂದರೆ ಅವನಿಗೆ ಬೇರೆ ಕಡೆ ನೋಡ್ತಾವ್ರೆ. ನಮ್ಮ ಇವಳು ಅವಳು ತಮ್ಮನೆಡ್ತಿ, ಅವಳಲ್ಲವ ಇವ್ರು ತಮ್ಮನೆಡ್ತಿ, ಅವಳು ಅವ್ರ ಚಿಕ್ಕಮ್ಮನ ಮಗಳು ಒಬ್ಬಳು ಅಂತ ಅಂತಂದಿರಲಿ, ಅವ್ರನ್ನ ತಗೊಬಂದು ಕಟ್ಟಬೇಕು ಅಂತವ. ಅವಳು ಎಮ್ಮೆ ತಗೊಂಡಿದ್ದಂಗೆ ಅವಳಕ್ಕಲ್ಲ, ನೋಡೋಕ್ಕೂ ಏನು ಸಂದಾಕಿಲ್ಲ. ಈಗಲೇ ಇವಳು ದಪ್ಪ ಅವಳೆ, ಅವನಿಗೂ ಮನಸ್ಸಿಲ್ಲ ಪಾಪ. ಯಾವ ಅಪ್ಪಂಗೆ ಎದ್ಕೊಂಡು ಧೈರ್ಯ ಬೆಳ ಮಾಡೋವು ಎಲ್ಲ ಹಂಗೆ ಇಲ್ಲ ಮೊದಲಿಂದಲೂ. ಅದಕ್ಕೆ ಅವನು ಅದಕ್ಕೆ ಮಾಡಿಬಿಡ್ತಾರೆ ಅಂತ ಏನೋ ಬಂದು ನನ್ನ ಕೇಳ್ತಾನೆ. ಅದನ್ನು ನೇರವಾಗಿ ಕೇಳೋಕ್ಕಲ್ಲ. ಅದಕ್ಕೆ ನೋಡ್ತಾ ಇರ್ಕೊಳೋದಕ್ಕೆ ಅದೇ ಇವ್ರನ್ನ ತೋರಿಸ್ತೀನಿ ಅಂತ ಇದ್ರು, ನೋಡ್ಕೊಬರೋಣ ಅಂತ ಇದ್ರು. ಮಾತುಕತೆ ಆಗ್ಬಿಟ್ಟತ್ತು ನೋಡಿ ಅಂತ ಅಂದ್ಬಿಟ್ಟು ಹಿಂಗಂತಾನೆ. ನಂಗೆ ಗೊತ್ತಾಯ್ತದೆ ಅವ್ನು ಬಾಯ್ ಬಿಟ್ಟು ಹೇಳೋನಲ್ಲ, ನಾಚಿಕೆ ಮನುಷ್ಯ ಅಂತ ಗೊತ್ತಲ್ವಾ ನಿಂಗೆ. ಅದಕ್ಕೆ
ಅತ್ಲಾಗಿ ಸುಮ್ಕೆ ನಾವೇ ತಡ ಮಾಡ್ಕೊಂಡು ಕುತ್ಕೊಂಡು ಎಲ್ಲ ಕೈ ಮೇಲೆ ಅಯ್ಯೋ ಹಿಂಗೆ ಮಾಡ್ಬೋದಾಗಿತ್ತಲ್ಲ ಹಿಂಗೆ ಆಗ್ಬೋದಾಗಿತ್ತಲ್ಲ ಅನ್ನೋದಕ್ಕಿಂತವ ಈಗಲೇ ಹೊಸಿಯ ಬಿರ್ಬಿರ್ನೆ ನಮ್ದೇನೈತೆ ನೋಡ್ಕೊಂಡು ಕೇಳ್ಕೊಂಡು ಮಾಡ್ಕೊಂಡ್ರೆ ಆ ಹುಡುಗಿಗೆ ಒಂದು ಜೀವನ ಒಳ್ಳೇದಾಗತ್ತಲ್ಲ ಭಾರಿ ಹಿಂಸೆ ಅನುಭವಿಸೈತೆ ಅದಕ್ಕಾಗಿ ಸಂದಾಕಿರ್ಲಿ ಅಂತ ನಾನು. ಹ್ಞೂ ಕಣಪ್ಪ, ಅದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ನಮ್ಮ ಸಾಂದ್ರಜ್ನು ಹಂಗೆ ಅವನು ಏನು ಹೆಂಡತಿಯ ಇದು ಮಾಡೋಕ್ಕಲ್ಲ, ಇವನು ಅವನಿಗಿಂತ ಇನ್ನೂ ಒಂದು ಕೈ ಹೆಚ್ಚಿಗೆನೇ ಯಾಕಂದ್ಬಿಡು, ಏನು ಹೆಚ್ಚಿಗೆ ಮಾತಾಡೋಕ್ಕಲ್ಲ, ಇದು ಮಾಡೋಕ್ಕಲ್ಲ, ತಲೆ ಕೆಡ್ಸ್ಕೊಳಕ್ಕಲ್ಲ. ಹಂಗಾಗಿ ಭಾರಿ ಒಳ್ಳೆನೇ ಅವನು. ಇದ್ರ ಬುದ್ಧಿ ಕುಯ್ಕ್ಲು ಬುದ್ಧಿ ಐತೆ, ಕುಯ್ಕ್ಲು ಬುದ್ಧಿ ಇದ್ರೆ ತಾನೇ ಬದುಕೋಕ್ಕಾಗೋದು. ಅದಕ್ಕೆ ಕುಯ್ಕ್ಲು ಬುದ್ಧಿ ಮಾಡ್ತಾನೆ, ಅವೇನು ಮಾಡೋಕ್ಕಾಗಿಲ್ಲ. ಮದುವೆ ಆಯ್ತವ, ಇದು ಮಾಡ್ತವ, ಖರ್ಚು ಮಾಡೋದು ಅವೆಲ್ಲ ಶುರುವಾದ್ಮೇಲೆ ಅವನೇ ಸರಿ ಹೋಗ್ತಾನೆ. ಮನುಷ್ಯ ಒಳ್ಳೆನೇ ಚೆನ್ನಾಗಿ ನೋಡ್ಕೊತಾನೆ. ಅದಕ್ಕಾಗಿ ನೋಡಪ್ಪ. ಹ್ಞೂ ಸರಿ ಬಾವ, ಆಯಿತು, ಮಾಡೋಣಂತೆ ಬಿಡಿ. ನನಗೂ ಗೊತ್ತಲ್ಲ ಅವನು ಹಂಗೆ ಅಂತ ನೋಡಿದ್ದೀನಿ. ಮಾಡೋಣ ಬಿಡಿ, ನಾನು ಬರ್ದಾಕ್ತೀನಿ. ಒಂದು 2 ದಿನ ಹೋಗಲಿ, ಈಗಲೇ ಹೇಳಿ ನೀವು ಹೇಳಿದ್ದೀರ ಅನ್ಕೋತಾರೆ. ಒಂದು 2 ದಿನ ಹೋಗಲಿ, 2 ದಿನ ಬಿಟ್ಕೊಂಡಂಗೆ ಬರ್ದಾಕ್ತೀನಿ. 7 ಕಳ್ಸೋಕೆ ಹೇಳ್ತೀನಿ. ಇಲ್ಲಾಂದ್ರೆ ನಾನೇ ಆಗಲಿ ಒಂದು ಭಾನುವಾರ ಬಂದು ಅದು ಏನೈತೈತಿ ಏನು ಅಂತ ನೋಡ್ಕೊಂಡು ಹೋಗ್ತೀನಂತೆ. ತಲೆ ಕೆಡ್ಸ್ಕೊಬೇಡಿ.